ತುಂಬಾ ಸರಿ ನಮಗೆ ಯಾವ್ದ್ರ ಮೇಲೆ ಪ್ಯಾಷನ್ ಐತೆ ಅಂತ ತಿಳ್ಕೊಳಕ್ಕೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ನನ್ನ ಪ್ರಕಾರ ನನ್ಗನ್ಸಿದ್ದು ಏನಂದ್ರೆ ಪ್ಯಾಷನ್ ಅಂದ್ರೆ ಏನಂದ್ರೆ ನಾವು ಯಾವುದೇ ಕೆಲಸನ ಡೈಲಿ ರೋಟೀನ್ ಆಗಿ ಮಾಡ್ತಾ ಇದ್ರೆ ಅದನ್ನ ನಮಗೆ ಬರ್ಡನ್ ಅಂತ ಅನ್ಸ್ಬಾರ್ದು, ನಮಗೆ ಅದ್ರ ಮೇಲೆ ಒಂಥರ ಪ್ರೆಷರ್ ಅನ್ಸ್ಬಾರ್ದು. ಖುಷಿಯಿಂದ ಮಾಡ್ತಾ ಇರ್ತೀವಲ್ಲ ಆ ಕೆಲಸನ, ಇವನ್ ಫಿಟ್ನೆಸ್ ಆಗ್ಬೋದು, ಇಲ್ಲ ಕ್ರಿಕೆಟ್ ಆಡೋದಾಗ್ಬೋದು, ಇಲ್ಲ ಒಂದು ಗೇಮ್ ಆಡೋದಾಗ್ಬೋದು, ಇಲ್ಲ ಒಬ್ರ ಜೊತೆ ಮಾತಾಡೋದಾಗ್ಬೋದು, ಇಲ್ಲ ನಾವು ಒಂದು ಕಾನ್ವರ್ಸೇಷನ್ ನಡೆಸೋದೇ ಆಗ್ಬೋದು, ಇಲ್ಲ ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಆಗಿರೋದೆ, ಅದನ್ನ ನಾವು ಎಷ್ಟೇ ಸತಿ ಮಾಡಿದ್ರು ನಮ್ಗೆ ಬೇಜಾರು ಅನ್ಸಲ್ವಲ್ಲ, ಅದೇ ಪ್ಯಾಷನ್ ಅಂತ ನನ್ಗೆ ಅನ್ಸಿದ್ದು ಇಲ್ಲಿವರೆಗೂ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಏನಾದ್ರು ಗೊತ್ತಿತ್ತು ಅಂದ್ರೆ. ಬಟ್ ನಾನು ಏನಕ್ಕೆ ಈ ವಿಡಿಯೋ ಹೇಳ್ತಾ ಇದೀನಿ ಅಂದ್ರೆ, ನಾವು ಎಷ್ಟೇ ದಿವಸ ನಾವು ಪ್ರಾಕ್ಟೀಸ್ ಆಗ್ಬೋದು, ಫಿಟ್ನೆಸ್ ಆಗ್ಬೋದು, ಏನೇ ಮಾಡಿದ್ರು ನಮ್ಗೆ ಬೇಜಾರು ಅನ್ಸಲ್ಲ. ಏನಕ್ಕಂದ್ರೆ ನಮ್ಗೆ ಇದ್ರ ಮೇಲೆ ಪ್ಯಾಷನ್ ಐತೆ. ಪ್ಯಾಷನ್ ಅದಕ್ಕಿಂತ ಇದೊಂಥರ ಖುಷಿ, ನಮಗೆ ಹ್ಯಾಪಿನೆಸ್, ಡಾಕ್ಯುಮೆಂಟ್ ಚೆನ್ನಾಗಿ ರಿಲೀಸ್ ಆಗುತ್ತೆ ಈ ಜಾಗದಲ್ಲಿ ಇದ್ದಾಗ. ಸೊ ಅದೆಲ್ಲ ಮುಗಿಸ್ಕೊಂಡು ಇದು ಡೇ 37 ವಿಡಿಯೋ, ಫಿಟ್ನೆಸ್ ವಿಡಿಯೋ. ಸೊ ಇವತ್ತು ಯೂನಿಕ್ ಆಗಿರೋಂಥ ಕ್ಯಾಚಿಂಗ್ ಮಾಡೋದು. ಇದರಲ್ಲಿ 7 ಜನ ಇರ್ತೀವಿ. ಬಟ್ ಆದರೆ ಒಂದ್ಸತಿ ಯೂಸ್ ಒಬ್ರಿಗೆ ಹೋಗಿರೋ ಬಾಲ್ ಇನ್ನೊಂದ್ಸತಿ ಆ ಬಾಲ್ ನೆಕ್ಸ್ಟ್ ಅವ್ರಿಗೆ ಹೋಗಲ್ಲ, ಚೇಂಜ್ ಆಗುತ್ತೆ. ಥರ ಯೂನಿಕ್ ಆಗಿತ್ತು. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಲೈಟಾಗಿ ಫುಡ್ ತಗೊಂಡು ಇವತ್ತು ಲಾಗ್ನ ಎಂಡ್ ಮಾಡ್ತೇನೆ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಧನ್ಯವಾದಗಳು.